ಯಾಕಂದ್ರೆ ಜನ ಯಾರು ಲೈಕ್ ಮಾಡ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟು ವಿಷಯ. ಯಾಕೆಂದರೆ ಈಗಾಗಲೇ ನಾವು ನೋಡಿದಂಗೆ ಜಾರಕಿಹೊಳಿ ಸಹೋದರು ವಿಶೇಷವಾಗಿ ತಮಗಿಂತಲೂ ಬಲಿಷ್ಠವಾದ ಮತ್ತೇನೋ ಕಂಡಾಗ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಅದನ್ನು ನೋಡ್ತಾ ಇರ್ತೀವಿ. ಎಲ್ಲೋ ಇಲ್ಲ ಅನಿವಾರ್ಯ ಆದಾಗ ನಮಗೆ ಅವ್ರಿಗೆ ಹೊಂದಾಣಿಕೆ ಸಾಧ್ಯ ಇಲ್ಲ ಅಂದಾಗ ವಿರೋಧ ಮಾಡ್ತಾರೆ. ಅದು ಸಹಿತ ಈಗ ಇತಿಹಾಸದಲ್ಲಿ ನಡೆದಂಥ ಘಟನೆಗಳು ಸಾಕಷ್ಟು ಇದ್ದಾವೆ. ಒಟ್ಟಾರೆಯಾಗಿ ಈ ಘಟನೆಯಿಂದಾಗಿ ತಾಲೂಕಿನ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇರೋದು, ಮಾತಾಡ್ಕೊಳ್ಳೋದು ತಮ್ಮಲ್ಲಿ ಮನೆಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ದೃಶ್ಯ ಎಲ್ಲ ಕಡೆ ಹರಿದಾಡ್ತಾ ಇದೆ ಇವತ್ತು. ಹೀಗಾಗಿ ನಾವು ಸ್ವಲ್ಪ ಅದನ್ನು ತೊಗೊಂಡು ಹೇಳಬೇಕಾಗಿದ್ದು, ಜನರ ಜೊತೆ ಮಾತಾಡಬೇಕಾಗಿದ್ದು. ಏನೂ ಇರಲಿಲ್ಲ, ಅನೇಕ ಸಮಸ್ಯೆಗಳಿದ್ದಾವೆ. ಇಬ್ಬರು ಒಳ್ಳೆಯ ಕತ್ತಿಯವ್ರ ಕುಟುಂಬದವರಾಗಿರ್ಬೋದು, ಜಾರಕಿಹೊಳಿ ಕುಟುಂಬದವರಾಗಿರ್ಬೋದು, ಇವೆರಡು ತಾಲೂಕದಲ್ಲೇ ಮತ್ತು ಜಿಲ್ಲಾ ಮಟ್ಟದಲ್ಲೇ ಒಳ್ಳೆ ಹಿಡಿತಿದ್ದಂಥ ರಾಜಕಾರಣಿಗಳಿದ್ದಾರೆ. ಈಗ ಈ ಜನಕ್ಕೆ ಏನು ಬೇಕಾಗಿದೆ ಇವತ್ತು ಆ ದಿಶೆಯಲ್ಲಿ ಕೆಲಸ ಮಾಡಿದ್ರೆ ಸಾಕಾಗ್ಯದ. ಅಷ್ಟೇ ನಾವು ಬಯಸೋದು ಅವರಿಂದ. ಅವ್ರು ಕೂಡಿರಲಿ, ಪ್ರೀತಿಯಿಂದಿರಲಿ, ವೈರದಿಂದಿರಲಿ, ಅದು ನಮಗೆ ಸಂಬಂಧ ಇಲ್ಲದಂಥ ವಿಷಯ. ಇಟ್ ಇಸ್ ಇಂಪರ್ಟೆಂಟ್ ಟು ಅಸ್. ಅದು ಏನಾದರೂ ಮಾಡಲಿ, ಒಳ್ಳೇದು ಮಾಡಲಿ ಅನ್ನೋದಷ್ಟೇ ನಮ್ಮ ಆಶಯ ಇಲ್ಲ. ಆ ದಿಶೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳು ಸ್ಪಂದಿಸ್ರಿ. ಮತ್ತು ಅದರಲ್ಲೂ ರೈತರು, ಕಬ್ಬು ಕಳಿಸುವಂಥ ರೈತರು ಎಲ್ಲರೂ ಫ್ಯಾಕ್ಟ್ರಿ ಹೊಂದಿದವರು ಇದ್ದಾರೆ. ಇಲ್ಲಿ ಯಾರೂ ಇಲ್ಲಂತಲ್ಲ. ನಮ್ಮ ಈ ಒಂದು ಕತ್ತಿಯವರು ಅವ್ರದ್ದು ಶುಗರ್ ಫ್ಯಾಕ್ಟ್ರಿ ಅದ, ಅದೇ ಕಾಲ ನಮ್ಮ ಜಾರಕಿಹೊಳಿ ಸಹೋದರರದ್ದು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಆ ದಿಶೆಯಲ್ಲೇ ರೈತರಿಗೆ ಇನ್ನಷ್ಟು ಅನುಕೂಲ ಆಗುವಂಥದ್ದು ಏನು ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಇನ್ನುಳಿದ ರೈತರಿಗೂ ಸಹಾಯ ಮಾಡುವಂಥ ಇವರು ಸಾಧ್ಯ ಇದೆ. ಈಗಾಗಲೇ PKPSಗಳು ಇವ್ರು ಹೇಳಿದಂಗೆ ಕೇಳುವಂಥವು ಇದ್ದಾವೆ. PKPSಗಳ ಮೂಲಕ ಈ ನಮ್ಮ ರೈತರಿಗೆ ಗೋಡೌನ್ಗಳು ಮಾಡಿಕೊಡುವಂಥ, ಅವ್ರ ಮಾರ್ಕೆಟ್ ಅವ್ರಿಗೆ ಮಾಡಿಕೊಡುವಂಥ ಕೆಲಸವನ್ನು ಇಬ್ಬರು ನಾಯಕರುಗಳು